ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರ್, ಫ್ರೆಶ್ ಜ್ಯೂಸ್. ಥ್ಯಾಂಕ್ ಯು. ಆರ್ಡ್ರೇ ಮಾಡಿರ್ಲಿಲ್ಲ ಸರ್, ನೀವು ಡೈರೆಕ್ಟರ್ ಅಂತ ಗೊತ್ತಾಯ್ತು, ಅದಕ್ಕೆ ತಂದೆ ಸರ್. ನೀವು ಆರ್ಡರ್ ಮಾಡ್ಬೇಕಾ ಸರ್? ನಿಮ್ಮಂತ ನಮಗ್ ಸಿಗದೆ ನಮ್ ಪುಣ್ಯ. ಥ್ಯಾಂಕ್ಸ್. ಅದ್ ಸರಿ, ನಾನ್ ಡೈರೆಕ್ಟರ್ ಅಂತ ನಿನ್ಗ್ಯಾರು ಹೇಳಿದ್ದು? ನೀವು ಫೋನಲ್ಲಿ ಮಾತಾಡುವ ನಂಗೆ ಕೇಳಿಸ್ಕೊಂಡೆ. ನೀವು ಒನ್ ಡೇ ಆರ್ಟಿಸ್ಟ್ಗೆ ಹುಡುಕ್ತಿದ್ದೀರಲ್ಲ. ಏಯ್, ಬೇರೆಯವ್ರು ಮಾತಾಡೋದನ್ನ ಕತ್ ಕೇಳಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ? ಗೊತ್ತು ಸರ್. ಸಾರಿ ಸರ್, ಆದ್ರೆ ನಂಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಸರ್. ಲೈಫ್ ಅಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ಆದ್ರೂ ಮಾಡ್ಬೇಕಂತ ಇಂಡಸ್ಟ್ರಿಗೆ ಬಂದೆ ಸರ್. ಯಾರೋ ಆಕ್ಟಿಂಗ್ ಸ್ಕೂಲ್ ಸೇರ್ಕೊಂಡ್ರು, 30,000 ಕೊಟ್ಟು ಸೇರ್ಕೊಂಡೆ ಸರ್. ಅದ್ರಲ್ಲೇನು ಹೇಳ್ಕೊಡ್ಲೇ ಇಲ್ಲ. ದೊಡ್ಡ ಆಫರ್ ಬರುತ್ತೆ ಅಂತ ಬಿಲ್ಡಪ್ ಕೊಟ್ರು, ಆದ್ರೆ ಒಂದ್ ಲೋಫರ್ ಕ್ಯಾರೆಕ್ಟರ್ ಸಿಗ್ಲಿಲ್ಲ ಸರ್. ನೋಡಿದ್ಯಾ, ಟೈಮ್ ಬಂದಾಗ ಎಲ್ಲಾನು ಹಂಗಂಗೆ ಸಿಂಕ್ ಆಗ್ಬಿಡುತ್ತೆ. ನಿನ್ ಟೈಮ್ ಈಗ ಬಂದಿದೆ, ಅದಕ್ಕೆ ನನ್ ಕೈಗೆ ಸಿಗಾಕೊಂಡಿದ್ಯಾ. ಹಾಗಿದ್ರೆ ನನಗ್ ಪಾರ್ಟ್ ಕೊಡ್ತೀರಾ ಸರ್? ಕುದ್ರೇನೆ ನೀರಿರೋ ಜಾಗ ಬಂದು ನೀರ್ ಕುಡಿತೀನಿ ಅಂದ್ರೆ ಕುಡಿಸ್ದೆ ಬಿಟ್ಬಿಡ್ತೀವ? ಕುಡ್ಸೋದು ನನ್ ಜವಾಬ್ದಾರಿ, ಎಷ್ಟ್ ಕುಡಿತೀಯ ಅನ್ನೋದು ನಿನ್ ಕೆಪಾಸಿಟಿ. ಸರ್, ನನ್ ಕೆಪಾಸಿಟಿ ನೀವೇ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ಗೆ ನಮ್ ಜ್ಯೋತಿಷ್ ಹೇಳಿದ್ರು, ಈ ಜೂನ್ ಕಳೆದ್ರೆ ನಿನ್ ಅದೃಷ್ಟನೇ ಬದಲಾಗುತ್ತೆ ಅಂತ. ನನ್ನ ಅದೃಷ್ಟನೇ ನಿಮ್ ರೂಪದಲ್ಲಿ ಬಂದಿದೆ ಸರ್. ಅವನಿದ್ದಲ್ಲೆಲ್ಲ ಮಸ್ತ್. ಜೀವದ್ಗೆಯ ಮಂಜು ಎದೇನಿಲ್ಲ ನಂದು. ನನ್ ಗ್ರಾಚಾರ ಏನೋ ಕೆಟ್ಟಿದೆ, ಅದಕ್ಕೆ ಇವ್ರ ಕೈಗೆ ಸಿಗಾಕೊಂಡಿದ್ದೀನಿ. ಪಕ್ಕ ರುಬ್ತಾರೆ. ಸಮೇತ ಎಲ್ಲಿದ್ಯೋ, ಬಂದ್ ಕಾಪಾಡ. ನಮ್ KGF ಆಸಾಮು ಪಾಮ ಇದ್ದಂಗೆ ವೆಲ್ಕಮ್. ಬಿಟ್ಬಿಡ್ರೋ, ಇರೋದ್ ಒಂದೇ ಜೀವ ಕಣ್ರೋ. ಲೇ, ನಂಗೆ ಇನ್ನೂ ಮದ್ವೆ ಬೇರೆ ಆಗಿಲ್ಲ ಕಣ್ರೋ, ಪ್ಲೀಸ್ ಕಣ್ರೋ, ಬಿಟ್ಬಿಡ್ರೋ, ನಾನು ನಡ್ಕೊಬತ್ತೀನಿ. ಲೇ, ಹೇಳಿದ ತಕ್ಷಣ ಬಿಡಿಸ್ಬಿಟ್ರಲ್ರೋ. ಲವ್, ಕುರಿನ ಕಡಿಯಕ್ಕಿನ್ನ ಮುಂಚೆ ಚೆನ್ನಾಗಿ ಮೇಯಿಸ್ತಾರಂತೆ. ನಿಮ್ದು ಹಂಗೆ ಸ್ಕೀಮಾ? ಯಾವ ಸ್ಕೀಮು ಇಲ್ಲ, ಇದು ನಮ್ ಲವ್. ನಾವೆಲ್ಲ ಲವ್ ತೋರ್ಸೋದೇ ಹಿಂಗೆ. ಲವ್ ನಂಗ್ ನೋವು. ನಮ್ ಲವ್ ಅದು ರೀ, ನಿನಗ್ ಬೇಕಾ ಬೇಲ್ಪುರಿ? ಮಮೇದ, ನೀನು ಅಮೂಲ್ ಬೇಬಿ ಜೊತೆ ಬರ್ದೆ ಒಳ್ಳೆ ಕೆಲಸ ಮಾಡಿದೆ. ಇಲ್ಲ ಅಂದಿದ್ರೆ ನಿಂಗಿಂತ ಅದ್ದೂರಿ ಸ್ವಾಗತ ಸಿಕ್ತಿತ್ತ. ಸೂಪರ್ ಲಕ್ಕಿ ನೀನು. ನಮ್ ಬಾಮ ಇದ್ದ ಲಕ್ಕಿ, ನಮ್ಮನೇಲಿ ಅವಳಕ್ಕೆ. ಏನ್ ಹೇಳ್ತಿದ್ದೀರಾ? ಜಾತ್ರೆ ಮುಗ್ದಿದ್ರೆ ನಾವು ಹೋಗ್ಬೋದಾ? ಪಾಪ ಮುಗ್ಧ ಜನರು ಪ್ರೀತಿಗೆ ಏನೇನೋ ಮಾಡ್ತಾ ಇದ್ದಾರೆ. ಮುಖ ಊದಿಸ್ಕೊಳ್ದೆ ಅವ್ರ ಪ್ರೀತಿಗೆ ಬೆಲೆ ಕೊಟ್ಟು ಸುಮ್ಮನೆ ನಿಂತ್ಕೊ. ನನ್ ಮೂತಿ ಇರೋದೇ ಹೇಗೆ? ಇವಾಗೇನು ಹೋಗ್ಬೋದಾ ಇಲ್ವಾ ಕೇಳು. ಏನಂತಮ್ಮ ಸತ್ಯ? ಅಳಿಯಂದ್ರು ಗುಸುಗುಸು ಅಂತ ನಿನ್ ಕಿವಿನಲ್ಲಿ ಏನೋ ಮಾತಾಡ್ತಾ ಇದಾರೆ ನೋಡಿ. ನಿಮ್ ಕಾರ್ಯಕ್ರಮ ಎಲ್ಲ ಮುಗ್ದಿದ್ರೆ ನಾವು ಹೊಡ್ತೀವಿ, ಅದನ್ನ ಹೇಳ್ತಿದ್ದೆ. ಅಳಿಯಂದ್ರಿಗೆ ಮೂಗಿನ ಮೇಲೆ ಕೋಪ ಅನ್ಸುತ್ತೆ.
ಎಂತ ಕೋಪ ಇದ್ರು ನಮ್ ಸತ್ಯ ಇಳಿಸ್ಬಿಡ್ತಾಳೆ. ಸತ್ಯ, ನಿನ್ ಗಂಡ ಕೋಪ ಮಾಡ್ಕೊಂಡ್ರೆ ಒಳ್ಳೆ ಟೊಮೊಟೊ ತರ ಕಾಣಿಸ್ತಾನೆ, ಕೆಂಪಗೆ ಮುದ್ದಾಗಿ. ಇವಾಗೇನು ಇಲ್ಲೇ ಇರ್ಬೇಕಾ ಅಥವಾ ನಮ್ ಹೊರಡಕ್ ಬಿಡ್ತೀರಾ? ಅಯ್ಯೋ ಅಳಿ ಅಂದ್ರೆ ನೀವ್ ಹೊರಡ್ತೀವಿ ಅಂದ್ರೆ ಹೇಗೆ? ನಮ್ ಮಂಜಮ್ಮ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಒಂದು ಹಾಡು ಹೇಳ್ತಾರೆ, ಅದ್ ಮುಗಿಸ್ಕೊಂಡೆ ನೀವು ಹೊರಡ್ಬೇಕು. ವಾಟ್ ಹಾಡ? ಹಾಡೆ ಮಂಜಮ್ಮ. ಅಳಿ ಅಂದ್ರೆ ಯಾಕೋ ಅರ್ಜೆಂಟ್ ಅಲ್ಲವ್ರೆ, ನೀನ್ ಈಗಲೇ ಶುರು ಹಚ್ಕೋ. ಸದ್ಯ ಒಂದ್ ಹಾಡ್ತಾನೆ, ಹೇಳಿ ಮುಗಿಸ್ಲಿ, ಆಮೇಲೆ ನನ್ನ ತಂಟೆಗೆ ಬರ್ಲಿಲ್ಲ ಅಂದ್ರೆ ಸಾಕು. ಒಂದು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ ಆತ್ಮಜ್ಯೋತಿ ಲಿಂಗವೇ ಶಿವನ ರೂಪಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎರಡು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಆತ್ಮಜ್ಯೋತಿ ಲಿಂಗವೇ ಶಿವನ ರೂಪಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೂರು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ ಆತ್ಮರೂಪಿ ಲಿಂಗವೇ ಶಿವನ ರೂಪಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಡ್ಡಿ ಮಗನ್ ಪ್ರೋಸೆಸ್ ಎಲ್ಲ ಗೊತ್ತಿದೆ, ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು. ಸರ್ ಏನು ಯೋಚನೆ ಮಾಡ್ತಿದ್ದೀರಾ? ಇದು ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ತಿರೋ ಮೂವಿ ಕಣಯ್ಯ, ರಿಯಲ್ ಆಗೇ ಬೇಕು. ಓ, ನಮ್ ರಿಯಲ್ ಸ್ಟಾರ್ ಉಪೇಂದ್ರ ತರನಾ ಸರ್? ಹಾಗೆ ಅನ್ಕೋ ಸರ್. ನಾನ್ ನಿಮ್ ತರ ಡೈರೆಕ್ಟರ್ಗೋಸ್ಕರನೇ ಕಾಯ್ತಾ ಇದ್ದಿದ್ದು ಸರ್. ನೀವ್ ಸಿಕ್ಬಿಟ್ರಿ, ನನ್ ಲೈಫೇ ಚೇಂಜ್ ಆಗೋ ತರ ಇದೆ ಸರ್. ಇಷ್ಟು ಗೊತ್ತಿರ್ಲಿ ನೋಡೋ, ನಾನು ಹೇಳ್ದಷ್ಟು ಮಾಡು, ನಿನ್ ಲೈಫ್ ನ ಚೇಂಜ್ ಮಾಡೋ ಜವಾಬ್ದಾರಿ ನಂದು. ನೀವೇನ್ ಹೇಳಿದ್ರು ಮಾಡ್ತೀನಿ ಸರ್. ಅಂದಂಗೆ ನನ್ ಕಾಸ್ಟ್ಯೂಮ್ ಯಾವ್ದು ಸರ್? ಇದೇ ನಿನ್ ಕಾಸ್ಟ್ಯೂಮ್. ಇದಾ ಸರ್? ಯಾಕೆ ಬೇಡವಾ? ಇರ್ಲಿ ಬಿಡಿ ಸರ್. ಇಲ್ಲಿ ಡೈರೆಕ್ಟರ್ ಯಾರು? ನೀವೇ ಸರ್. ಮತ್ತೆ ಜಾಸ್ತಿ ಪ್ರಶ್ನೆ ಕೇಳಬೇಡ. ಇದೇ ನಿನ್ ಕಾಸ್ಟ್ಯೂಮ್, ರಿಯಲಿಸ್ಟಿಕ್ ಆಗಿರ್ಲಿ. ನಿನ್ ಟ್ಯಾಲೆಂಟ್ ತಕ್ಕಂಗೆ ಕಥೆಯಲ್ಲಿ ಸಣ್ಣ ಬದಲಾವಣೆ ಮಾಡ್ತೀನಿ. ನಿನ್ ಕ್ಯಾರೆಕ್ಟ್ರೇ ಸಪ್ಲೈಯರ್ ಕ್ಯಾರೆಕ್ಟರ್, ಬಟ್ ನೀನ್ ಆಕ್ಟ್ ಮಾಡೋದ್ ಬೇಡ. ಸರ್ ಅದೊಂದ್ ಮಾತ್ರ ಹೇಳ್ಬಿಡಿ ಸರ್. ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡ್ತೀನಿ ಸರ್, ಏನು ಪ್ರಶ್ನೆ ಮಾಡಲ್ಲ. ನೀವ್ ಹೇಳಿದ್ದೆಲ್ಲ ಕೇಳ್ತೀನಿ ಸರ್. ಆಕ್ಟ್ ಮಾಡ್ಬೇಡ ಅಂತ ಮಾತ್ರ ಹೇಳ್ಬೇಡಿ ಸರ್. ಯಾಕಯ್ಯ ಇಷ್ಟೊಂದು ಫೀಲ್ ಮಾಡ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ನೋಡೋ, ನೀನ್ ಆಕ್ಟ್ ಮಾಡೋದ್ ಬೇಡ, ಬಿಹೇವ್ ಮಾಡು. ನೀನ್ ಇವಾಗ ಹೇಗಿದ್ಯೋ ಹಂಗೆ ಆಕ್ಟ್ ಮಾಡು. ಆಕ್ಟ್, ಓಕೆನಾ? ಓಕೆ ಸರ್. ನಮ್ ಬೇಬಿ ಬಾವಂಗೆ, ನಮ್ ಅಳಿಯಂಗೆ, ನಮ್ ಬೇಬಿ ಬಾವಂಗೆ, ನಮ್ ಬೇಬಿ ಅಳಿಯಂಗೆ. ಅಳಿಯ ಅಂದ್ರೆ ಅಂತಿಂತ ಅಳಿಯ ಅಲ್ಲ ಕಣ್ರು, ನಮ್ ರಾಜ ಹುಲಿ ಗಲ್ಲಿ ಅಳಿಯ. ನಮ್ ಸತ್ತಿನೇ ಗೆದ್ದ ಪರಾಕ್ರಮೆ, ನಮ್ ಸತ್ತಿನ ಕುತ್ತಿಗೆಗೆ ತಾಳಿ ಕಟ್ಟಿದ ಗಂಡ ಬೇರುಂಡ. ಬಂಡ ನಾಯಕನಿಗೆ ಅದು ಬಂಡ ನಾಯಕ ಅಲ್ಲ ಕಣೋ, ದಂಡ ನಾಯಕ.
ಅಲ್ಲಿ ಏನೋ ಎಡವಟ್ಟಾಗಿ ಅದನ್ನ ದಿವ್ಯನ್ ಜಾತಕ ಅಂತ ನಾವು ಅನ್ಕೊಂಡಿದ್ವಿ. ಅಣ್ಣ, ನೀನೇನ್ ಹೇಳ್ತಾ ಇದೀಯಾ? ನನಗೂ ಈ ವಿಷಯ ಕೇಳಿದಾಗ ನಿನ್ನ ಹಾಗೆ ಶಾಕ್ ಆಯಿತು. ಆದರೆ ದೇವರ ಆಟದ ಮುಂದೆ ನಾವೆಲ್ಲ ಎಷ್ಟರವರು. ನಮ್ಮ ಕಾರ್ತಿಕ್ ಹಣೆಯಲ್ಲಿ ಸತ್ತಿನ ಹೆಸರೇ ಇತ್ತು, ಅದಕ್ಕೆ ಹೀಗಾಯಿತು. ಅವರಿಬ್ಬರದು ಜಾತಕ ಹೊಂದಾಣಿಕೆ ಆಗಿದೆ ಅಂದಮೇಲೆ ಮುಂದೆ ಅವರು ಒಂದಾಗೋದಕ್ಕೆ ಸಾಧ್ಯ ಇಲ್ವಾ? ಏನನ್ನ ನೀನು ಹೇಳ್ತಾ ಇರೋದು? ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಅಲ್ಲ, ಕಾರ್ತಿಕನ್ ಜೊತೆ ಹೊಂದಾಣಿಕೆ ಆಗಿದ್ದು ನಮ್ಮ ಸತ್ತಿನ ಜಾತಕನ? ಇದು ಹೇಗಣ್ಣ ಸಾಧ್ಯ? ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ಆ ವಿಧಿ ಆಟ ಅಂತ. ನೋಡ್ ಲಕ್ಷ್ಮಣ, ಈಗ ತಾನೇ ಮದುವೆ ಆಗಿದ್ದಾರೆ. ಸ್ವಲ್ಪ ದಿವಸ ಅವ್ರು ಹೇಗಿರ್ತಾರೋ ಹಾಗೆ ಬಿಟ್ಟು ಬಿಡೋಣ. ಆಮೇಲೆ ತಮ್ಮಿಂತಾನೆ ಒಂದಾಗ್ತಾರೆ. ನನಗೆ ಅವಳ ಮೇಲೆ ಪ್ರೀತಿ ಇಲ್ವಾ? ಅವಳ ಮೇಲೆ ಪ್ರೀತಿ ಇರೋದಕ್ಕೇನೆ ನಾನು ಅವಳನ್ನ ಕಾಯ್ತಾ ಇರೋದು. ಬರ್ಲಿ ಅವಳು, ಬರ್ಲಿ. ಅವಳ ಹತ್ರ ನನಗೊಂದಿಷ್ಟು ಕೆಲಸ ಐತೆ, ಬರ್ಲಿ ಅವಳು. ಏನೋ ಹಾಗಾದ್ರೆ? ಏನೋ ನಂದು ಅವಳದು ಮಾತು ನಿನ್ಗೆ ಯಾಕಬೇಕು? ನಿನ್ ಮೇಲೆ ಅನುಮಾನ. ಏನ್ ಯೋಚನೆ ಮಾಡ್ತಿದ್ಯಾ ಹೇಳು? ಸುಮ್ಮನೆ ತಲೆ ತಿನ್ಬೇಡ. ನಿನ್ ಮೊಮ್ಮಗಳು ಬರೋ ಹೊತ್ತಾಯ್ತು, ಅದೇನ್ ರೆಡಿ ಮಾಡ್ಕೋಬೇಕು ಮಾಡ್ಕೋಗು. ನೋಡು ಜಗನ್ನಾಥ, ಈ ಸಲ ಸತ್ಯ ಮಾತ್ರ ಬರ್ತಾ ಇಲ್ಲ, ಅಳಿಯಂದ್ರು ಜೊತೆಲಿ ಬರ್ತಾ ಇದ್ದಾರೆ. ಸ್ವಲ್ಪ ಅವ್ರ ಹತ್ರ ಮರ್ಯಾದೆಯಾಗಿ ನಡ್ಕೊ. ಏನಾದ್ರು ಬಾಲ ಬಿಚ್ಚಿದ್ರೆ ಅಷ್ಟೇ. ಮರ್ಯಾದೆ? ಈ ದೊಡ್ಡ ಮನುಷ್ಯ ಜಗನ್ನಾಥನಿಗೆ ಮರ್ಯಾದೆ ಬಗ್ಗೆ ಹೇಳ್ಕೊಡುವಷ್ಟು ದೊಡ್ಡ ಮನುಷ್ಯಲಾಗ್ಬಿಟ್ಟು ನೀನು? ನೀನ್ಯಾವ ಸೀಮೆ ದೊಡ್ಡ ಮನುಷ್ಯನಪ್ಪ? ಕೆಂಬುತ ನೀನು ನವಿಲು ಅನ್ನೋ ತರ ಕುಣಿತೀಯ. ಅಯ್ಯ, ನೀನು ಹುಚ್ಚಿಗೆ ಮದ್ದೇ ಇಲ್ಲ ಬಿಡು. ಉರ್ಸು ಅವಳಿದ್ದಾಗ ನಾನು ಹೊಟ್ಟೆ ಉರಿಸ್ತಿದ್ಲು, ಈಗ ನೀನು ಉರಿಸ್ತಿದ್ಯಾ? ಜಗನ್ನಾಥ, ನೀನ್ ಯಾಕೆ ಅವಳಿಗೋಸ್ಕರ ಕಾಯ್ತಾ ಇದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸದ್ಯಕ್ಕೆ ಮನೆ ವಿಷಯ ಎತ್ತಬೇಡ. ಅವಳು ಬಂದು ಸುಧಾರಿಸ್ಕೊಳ್ಳಿ. ನೀನೇನಾದ್ರೂ ನೀನ್ ಕೇಳಿ ಬುದ್ಧಿ ತೋರಿಸ್ತೀಯೋ ಈ ಸಲ ಸತ್ಯ ಅಲ್ಲ, ಅವಳಜ್ಜಿ ನಿನ್ನ ರಿಪೇರಿ ಮಾಡ್ತಾಳೆ. ನೋಡ್ ಲಕ್ಷ್ಮಣ, ನಾನು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಒಂದಲ್ಲ ಒಂದು ದಿವಸ ನಾನು ತಗೊಂಡ ನಿರ್ಧಾರ ಕರೆಕ್ಟ್ ಅಂತ ಎಲ್ಲರೂ ಒಪ್ಕೋತಾರೆ. ಅಂದ್ರೆ ನಮ್ಮವ್ರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಅದಕ್ಕೆ ಅವರು ಅಷ್ಟು ಅರ್ಜೆಂಟಲ್ಲಿ ಸತ್ಯ ಜೊತೆ ಕಾರ್ತಿಕ್ ಮದುವೆ ಮಾಡಿತ್ತು. ಯಾಕೆ ಇವರು ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ರು? ಬೀಗರು ನಮಗೆ ಇಲ್ಲೂ ಮೋಸ ಮಾಡಿದ್ದಾರೆ. ದಿವ್ಯ ಜಾತಕ ಅಂತ ಹೇಳಿ ಸತ್ಯನ ಜಾತಕ ಕೊಟ್ಟು ಮೋಸ ಮಾಡಿದ್ದಾರೆ. ನಾನು ಅನ್ಕೊಂಡ ಹಾಗೆ ಇದರಲ್ಲಿ ನಮ್ಮವ್ರದ್ದು ಏನೂ ತಪ್ಪಿಲ್ಲ. ತಪ್ಪಿರೋದು ಸತ್ಯಂದು. ಸತ್ಯ ಮನೆಯವ್ರದ್ದು. ಕಾರ್ತಿಕ್ ಹೇಳಿದ್ದು ಸರಿ. ಈ ಸತ್ಯ ಕಾರ್ತಿಕನ ಪ್ರೀತಿಸ್ತಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಂತ ಅಕ್ಕನ ಮದುವೆ ತಪ್ಪಿಸಿ ತಾನೇ ಮದುವೆ ಆಗೋಕೆ ಮಾಡಿರೋ ಸಂಚಿತು. ಸತ್ಯ ದಿವ್ಯನ್ ಜಾತಕ ಬದಲಾಯಿಸಿ ತನ್ನ ಜಾತಕ ಇಟ್ಟಿದ್ದಾಳೆ. ನಮ್ಮವ್ರಿಗೆ ಅವಳು ಮೋಸ ಗೊತ್ತಾಗದೆ ಕಾರ್ತಿಕ್ ಜೊತೆ ಮದುವೆ ಮಾಡಿಬಿಟ್ರು. ಸತ್ಯ, ನೀನು ತಪ್ಪು ಮಾಡಿಬಿಟ್ಟೆ. ನೀನು ಮಾಡಿರೋ ತಪ್ಪಿಗೆ ನಾವೆಲ್ಲ ಅನುಭವಿಸೋ ಹಾಗಾಗಿದೆ. ಇಲ್ಲ, ಹಾಗಾಗಬಾರ್ದು. ತಪ್ಪು ಮಾಡದೆ ಶಿಕ್ಷೆ ಯಾಕೆ ಅನುಭವಿಸ್ಬೇಕು? ತಪ್ಪು ಮಾಡಿದವರೇ ಶಿಕ್ಷೆ ಅನುಭವಿಸ್ಬೇಕು. ಹೌದು, ಶಿಕ್ಷೆ ಅನುಭವಿಸ್ಲೇಬೇಕು.
ಸತ್ಯ ಕೈ ಕೊಡು, ನೀನು ಕೊಡಪ್ಪ. 100 ವರ್ಷ ಬದುಕಿ ಬಾಳಿ. ನಮ್ಮ ಹುಡ್ಗಿ ಹೊಸಿ ರಪ್ಪು ನೈಸಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಬದ್ರಕಾಳಿ ಆಗೋಯ್ತಾಳೆ. ಹುಷಾರು. ಬನ್ನಿ ಹೇಳಿ ಅಂದ್ರೆ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ ಬನ್ನಿ, ಬಿಸಿಲು ನೆತ್ತಿ ಸುಡ್ತಾ ಇತ್ತು, ಎಷ್ಟೊತ್ತು ನಿಂತ್ಕೊಳ್ಳೋದು. ಬನ್ನಿ ಬನ್ನಿ, ತುಂಬಾ ಮಾತಾಡೋದಿದೆ. ಬರ್ರಿ ಹೊರಗಡೆಗೆ, ಬರ್ರಿ ಬರ್ರಿ ಬಾರ್ರಿ. ಆಹಾ, ನಟಿ ಭಯಂಕರಿ. ಅದೆಷ್ಟು ನಾಟಕ ಆಡ್ತೀಯ. ಏನು, ನಿನಗೊಂದು ಪ್ಲಾನ್ ಮಾಡ್ತೀನಿ. ಯಾಕೆ ಬಾಲ ಸುಮ್ಮನೆ ಇದೆಯಾ? ಈಗೇನು ಅವ್ರು ಬರ್ತಾರೋ ಇಲ್ವೋ? ಅದೇ ನನಗೂ ಅರ್ಥ ಆಗ್ತಿಲ್ಲ ದಿವ್ಯಾ. ಬೇಡ ಬಿಡು, ಇಂಥ ಜಾಗಕ್ಕೆ ಅಂತ ದೊಡ್ಡ ಮನುಷ್ಯನ್ ಕರೆಸಿ ಸುಮ್ಮನೆ ನಾವ್ಯಾಕೆ ಚೀಪ್ ಆಗ್ಬೇಕು? ಅವ್ರಿರೋ ಜಾಗಕ್ಕೆ ನಾವೇ ಹೋಗೋಣ. ತಡ ಮಾಡಿದಷ್ಟು ನಮ್ದೇ ತಪ್ಪಾಗುತ್ತೆ ಅಲ್ವಾ? ಹೆತ್ತೋರ್ ಹೊಟ್ಟೆನ ಉರಿಸ್ಬಾರ್ದಲ್ವಾ? ಹೆತ್ತೋರ್ ಹೊಟ್ಟೆ ಉರಿಸ್ಬಾರ್ದು, ಈ ಡೈಲಾಗ್ ನೀನು ಹೇಳ್ತಿದ್ಯಾ ದಿವ್ಯಾ? ಒಂದ್ ಕೆಲಸ ಮಾಡೋಣ, ನಾವೇ ಅವ್ರ ಹತ್ರ ಹೋಗಿ ಸಾರಿ ಕೇಳೋಣ. ನಿನ್ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ ಅಂದ್ರೆ ನೀನ್ ಕೇಳ್ಬೇಡ, ನಾನೇ ಕೇಳ್ತೀನಿ ಬಾಲ. ನಾನೇ ಅವ್ರನ್ನ ಒಪ್ಪಿಸ್ತೀನಿ. ಏನ್ ಹೇಳ್ತೀಯಾ? ಅದು ಅಷ್ಟು ಈಸಿ ಅನ್ಕೊಂಡಿದ್ಯಾ ದಿವ್ಯಾ ನೀನು? ಯಾಕೆ ಬಾಲ? ನಮ್ಮ ಅಪ್ಪನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅವ್ರ ಕಣ್ಣೀರು ಕರ್ಗೋ ವ್ಯಕ್ತಿ ಅಲ್ಲ. ಅವ್ರಿಗೆ ವ್ಯಕ್ತಿಗಿಂತ ಸ್ಟೇಟಸ್ ಮುಖ್ಯ, ಮಗನಿಗಿಂತ ಅಂತಸ್ತೇ ಮುಖ್ಯ. ಸರಿಯಾಗಿ ಬಿಡ್ಸಿ ಹೇಳು ಬಾಲ, ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ. ನನಗೊಬ್ಳು ಅಕ್ಕ ಇದ್ಲು. ದೊಡ್ಡಪ್ಪ, ಅವ್ರಿಗಿದೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ಪಾಪ ಸುಸ್ತಾಗಿದ್ದಾರೆ. ನಾನಂದ್ರೆ ಗ್ಯಾರೇಜಲ್ಲಿ ಮಳೆ ಚಳಿ ಏನು ಲೆಕ್ಕಕ್ಕಿಲ್ಲದೆ ಕೆಲಸ ಮಾಡ್ತೀನಲ್ವಾ, ಅವ್ರಿಗದೆಲ್ಲ ಅಭ್ಯಾಸ ಇರಲ್ಲ. ತಾವು ಸ್ವಲ್ಪ ಹೋಗ್ಲಿ ಬಿಡಮ್ಮ, ನಾನು ಮಾತಾಡಿದ ತಪ್ಪಾಯ್ತು, ಬಿಡ್ಬಿಡು. ಅರೇಂದ್ರೆ ಈ ಸುಸ್ತು ಗಿಸ್ತು ಇದನ್ನೆಲ್ಲ ಬಿಟ್ಬಿಟ್ಟು ನನ್ನ ಜೊತೆಲಿ ಸುಮ್ಮನೆ ಬಂದ್ಬಿಡಿ, ಹಂಗೆ ಅಡ್ಡಾಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ. ದೊಡ್ಡಪ್ಪ, ಏನ್ ಮಾತು? ಮಾವ ಅಳಿಯರ ನಡುವೆ 1000 ಮಾತಿರ್ತಾವಮ್ಮ, ಅವೆಲ್ಲ ಹೇಳಕ್ಕಾಗುತ್ತಾ ಅಲ್ವಾ ಅಂದ್ರೆ? ಭಾವ, ನೀವು ಆಮೇಲೆ ಮಾತಾಡೋರಂತೆ. ನಮ್ಮ ಏರಿಯಾದಲ್ಲಿ ಹೊಸ ಜೋಡಿಗೆ ಹೊಸಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಏನೋ ಹೊಸಗೆನಾ? ಹೌದು ಅಳಿಯಂದ್ರೆ. ನನ್ನ ಕೈಲದೆಲ್ಲ ಆಗಲ್ಲ, ನನ್ಗೆ ಅವಾಗಲೇ ಸುಸ್ತಾಗಿದೆ. ಅಯ್ಯೋ ಬೇಡ ಅಂದ್ರೆ ಹೇಗೆ? ಈ ಏರಿಯಾದಲ್ಲಿ ಎಲ್ರಿಗೂ ಮದುವೆಗೆ ಬರೋಕ್ಕಾಗಿಲ್ಲ. ಹೊಸ ಜೋಡಿನ ಕಣ್ ತುಂಬಿಕೊಂಡು ಅವ್ರದ್ದೇ ಆದ ರೀತಿಯಲ್ಲಿ ಮದುವೆನ ಸಂಭ್ರಮಿಸ್ತಾರೆ. ನೀವು ಬೇಡ ಅಂದ್ರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಹೌದಳಿ ಅಂದ್ರೆ ಈ ಗಲ್ಲಿಲಿ ಯಾರೇ ಮದುವೆ ಮಾಡ್ಕೊಳ್ಳಿ, ಈ ರೀತಿ ಹೊಸ್ಗೆ ಅದು ಇದು ಏನೇನೋ ಮಾಡ್ತಾರೆ. ನೀವು ಬೇಡ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹ್ಞೂ ಬೇಬಿ ಬಾವಾ, ಗೇಮ್ಸ್ ಎಲ್ಲ ಇರುತ್ತೆ. ಗೇಮ್ಸಾ? ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ? ನನ್ಗೆಲ್ಲ ಆಗಲ್ಲ.
ಸರಿ. ಬಾಲೆ ಮೈನರದೆ ಬದಲಲ್ಲಿ ನಿಂತವಳೆ ಶೋಭಾನನ್ನೇರೆ ಅವರಪ್ಪನೊಂದಿಗೆ ತುಪ್ಪು ಅನ್ನ ಉಂಡಿ ಶೋಭಾನನ್ನೀರೆ ಬಟ್ಟೆ ಸೀರೆಗೆ ಮೈಯ ನೆರೆದಿ ಶೋಭಾನನ್ನೀರೆ ಪಟ್ಟ ಸೀರೆಗೆ ಮೈಯ ನೆರೆದಿ ಶೋಭಾನನ್ನೀರೆ ಬಾರು ಗಟ್ಟಿದೋ ಮಳರಾಯ ಅವರಪ್ಪಿ ಶೋಭಾನನ್ನೇರೆ ಬಾರೆ ಗುಡರ್ವಾಗಯ್ಯ ಸೌರೆ ಶೋಭಾನನ್ನೇರೆ ಬಾರಿ ಗುಡರ್ವಾ ಒಯ್ಯ ಸಂದ್ರು ಶೋಭಾನನ್ನೇರೆ ಶಾಸ್ತ್ರ ಮಾಡಿರಿ ಸುಸುರದ ಗೊಂಬೆಗೆ ದೇಸಿ ಸಾರಾಮ. ಒಂದ್ ನಿಮಿಷ ಹಾಡ್ ನಿಲ್ಸ್ಬಿಡವ. ಏನಿಲ್ಲ, ಸ್ವಲ್ಪ ಏನೋ ಸ್ಪರ್ಧೆ ಏರ್ಪಡಿಸೋರಂತೆ, ಆಡ್ಕೊಂಬಿಡ್ಲಿ ಹುಡುಗರು ಅಲ್ವಾ? ಕಬದ್ರುಗಳ ಅದೇನೋ ಸ್ಪರ್ಧೆ ಮಾಡ್ತಿದ್ವಿ ಅಂತರು. ಎಲ್ಲಿ ಪ್ರಾಪರ್ಟೀಸ್ ಎಲ್ಲಿ ಆಡ್ಸೋದು ಯಾವಾಗ? ದೊಡ್ಡಪ್ಪ ಸ್ವಲ್ಪ ಅಲ್ಲಿ ನೋಡಿ. ನಮ್ ಏರಿಯಾ ಅಳಿ ಅಂದ್ರೆ ಈಗ ಬಲೂನ್ ಹೊಡಿಬೇಕು. ವಾಟ್? ಬಲೂನ್ ಹೊಡಿಬೇಕಾ? ಇದ್ಯಾವ ಗೇಮ್? ಹಾಗಲ್ಲ ಬಾವಾ, ಗೇಮ್ಗೆ ರೂಲ್ಸ್ ಇದೆ, ಹಾಗೆ ಬಲೂನ್ ಹೊಡಿಬೇಕು. ಈಗ ನೀವಿಬ್ರು ಹತ್ತತ್ರ ಬನ್ನಿ, ಮಧ್ಯ ಬಲೂನ್ ಇಡಬೇಕು, ಇಬ್ರು ಪುಷ್ ಮಾಡಬೇಕು, ಅವಾಗ ಬಲೂನ್ ಹೊಡೆಯುತ್ತೆ. ಬಾಮೈತಾ, ಡ್ರೀಮ್ ಲ್ಯಾಂಡ್ ಇಂದ ಆಚೆ ಬಾ, ಗೇಮ್ ಸ್ಟಾರ್ಟ್ ಮಾಡ್ಬೇಕು. ಕಮಾನ್ ಕಮಾನ್, ಯು ಡೂ. ರೆಡಿನಾ? ಕಮಾನ್ ಕಮಾನ್. ನೆಕ್ಸ್ಟ್ ಗೇಮ್ ಕಣ. ಅಳಿ ಅಂದ್ರೆ ಈ ಸಾರಿ ನೀವು ಗೆಲ್ಲೇಬೇಕು. ಹೆಂಗಸರಿಗೆ ಗಂಡಸರ ಪವರ್ ಏನು ಅಂತ ತೋರಿಸ್ಬೇಕು, ಗೆಲ್ಬೇಕು. ಸತ್ಯ, ಈ ಸಲ ನಾವೇ ಗೆಲ್ಬೇಕು. ತರ್ಸ ಪ್ರಾಪರ್ಟಿ ತರ್ಸ. ನೆಕ್ಸ್ಟ್ ಗೇಮ್ದು ನೆಕ್ಸ್ಟ್ ಪ್ರಾಪರ್ಟಿ ತಗೊಂಬಾರ. ಹೋಗ. ನೀನ್ ಹೋಗಲ್ವೇನೋ? ನಡಿ. ಬುದ್ಧಿ ನೋಡ, ಇದ್ರಲ್ಲಿ ಹೆಂಗೆ ಮಾಡಕ್ಕಾಗುತ್ತೆ? ವಡೆ ತಿನ್ನದೇ ಒಂದು ಗೇಮು ಅಷ್ಟೇನಾ? ನೀವು ಸತ್ಯಂಗ್ ತಿನ್ಸ್ಬೇಕು, ಸತ್ಯ ನಿಮಗ್ ತಿನ್ಸ್ಬೇಕು. ಆಗ ಅಷ್ಟೇ ತಾನೆ, ತಿನ್ನು. ಅಳಿ ಅಂದ್ರೆ ಅದು ಆಗಲ್ಲ.
ಬಾಯಿಂದ ತಿನ್ಸ್ಬೇಕು, ಅದು ಗೇಮು. ನಮ್ ಬಾಮ ಇದ್ದ ಕಿವಿಗ ತಿನ್ಸಕ್ ಹೋದ, ಬಾಯಿಗೆ ತಾನೇ ತಿನ್ಸಕ್ ಹೋಗಿದ್ದು. ಅದು ಆಗಲ್ಲಪ್ಪ. ವಡೆನ ಸತ್ಯ ಕಾರ್ತಿಕ್ ಬಾಯಿಂದ ಬಾಯಿಗೆ ತಿನ್ನಿಸ್ಬೇಕು. ಅಂಕಲ್ ಅದ್ ಏನ್ ಹೇಳಿದ್ರಿ ಇನ್ನೊಂದ್ ಚೂರ್ ಎಕ್ಸ್ಪ್ಲೇನ್ ಮಾಡ್ತೀರಾ? ವಡೆನ ಸತ್ಯ ಕಾರ್ತಿಕ್ ಬಾಯಿಂದ ಬಾಯಿಗೆ ತಿನ್ನಿಸ್ಬೇಕು, ಅದು ಗೇಮು. ಬಾಮೈದ, ಈ ಆಟ ನಿಂದು, ನೀನ್ ಸೋಲಂಗೆ ಇಲ್ಲ. ಹಚ್ಚಿ ತಿನ್ಬಿಡು. ನೋ ಚಾನ್ಸೇ ಇಲ್ಲ, ನನ್ ಕೈಲಿ ಆಗಲ್ಲ. ಬಾವ ಇದು ಬರೀ ಗೇಮ್ ಅಷ್ಟೇ ತಾನೆ, ಇದ್ರಲ್ಲೇನಿದೆ? ನಿಮ್ಮ ಹೆಂಡ್ತಿನೇ ಅಲ್ವಾ? ನನ್ಗೆ ಈ ತರ ಗೇಮೇ ಬೇಡ. ಐ ಕಾಂಟ್ ಡೂ ದಿಸ್. ಯಾಕಡಿ ಅಂದ್ರೆ ಏನಾಯ್ತು? ಭಯನಾ? ಎಲ್ಲರೂ ನೋಡಿ ಖುಷಿ ಪಡ್ತಿದ್ದಾರೆ, ಆಡ್ಬಿಡಿ. ಬೇಡ ದೊಡ್ಡಪ್ಪ, ಈ ಆಟನಿಲ್ಲೇ ಮುಗಿಸೋಣ. ಏನ್ ಸತ್ಯ ನೀನು? ನಾವು ಇಷ್ಟೆಲ್ಲ ಖುಷಿಯಿಂದ ಗೇಮ್ ಪ್ಲಾನ್ ಮಾಡಿದ್ರೆ ನೀನ್ ಬೇಡ ಅಂತಿದ್ಯಾ? ಅದು ಹಾಗಲ್ಲ ಕಣ್ರೋ, ಅದು ನಿಮ್ ಬಾವ ಡಯಟ್ ಅಲ್ಲಿದ್ದಾರೆ. ಡಾಕ್ಟರ್ ಅವ್ರಿಗೆ ಎಣ್ಣೆದೆಲ್ಲ ತಿನ್ಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಆಟ ಬೇಡ. ಯಾಕೆ ಸತ್ಯ? ಬಾವಂಗೆ ಏನಾದ್ರೂ ಪ್ರಾಬ್ಲಮಾ? ಅವ್ರಿಗೆ ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಎಣ್ಣೆ ಪದಾರ್ಥ ತಿನ್ನೋ ಹಾಗಿಲ್ಲ. ನಾನು ಆಗ್ಲೇ ಹೇಳಿಲ್ವಾ ಏನೋ ಬಿಳಿ ಹಳ್ಳಿನ್ಗೆ ಪ್ರಾಬ್ಲಮ್ ಅದೇ ಅಂತ? ಅಯ್ಯ ಕಾಗೆ ಮುತ್ಕೆ, ಹಂಗೇನಿಲ್ಲ, ಸುಮ್ ಕುತ್ಕೆ. ನನ್ಗೆ ಅವಮಾನ ಮಾಡಿಸ್ಬೇಕು ಅಂತ ನನಗೆ ಕರ್ಸಿತೀರ? ನಾನ್ ನಿನಗೆ ಅವಮಾನ ಮಾಡ್ತಿಲ್ಲ, ಸಪೋರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಸಪೋರ್ಟ್ ಅಂತಾರ ನೋಡು, ಎಲ್ರು ನನ್ನ ಹೀಗೆ ಪೇಷಂಟ್ ತರ ನೋಡ್ತಾ ಇದ್ದಾರೆ. ಹಾಗಿದ್ರೆ ಓಕೆ, ನಾವ್ ಸತ್ಯ ಹೇಳಿದ್ಮೇಲೆ ಮುಗೀತು. ನಮ್ ಬೇಬಿ ಬಾವಂಗ್ ಬೇಡದೇ ಇರೋ ಆಟ ನಮಗೂ ಬೇಡ. ನೋಡ್ತೀಯಾ, ನಾನು ಹೇಳಿದ್ರೆ ನನ್ನ ಮತ್ತೆ ಯಾರು ಕೇಳಲ್ಲ. ನೀನ್ ಹೇಳಿದ ತಕ್ಷಣ ಪ್ಲೇಟ್ ಬದಲಾಯಿಸ್ಬಿಡ್ತಾರೆ. ಅವರು ನನ್ನ ಹುಡುಗರು. ಹಾಗಿದ್ರೆ ಇನ್ನೊಂದ್ ಗೇಮ್ ಪ್ಲಾನ್ ಮಾಡೋಣ. ಇನ್ನೂ ಒಂದ್ ಗೇಮ? ಅದ್ಯಾವ ಗೇಮ್ ರೋ? ಇದು ಸಖತ್ ಸ್ಪೆಷಲ್ ಆಟ. ನೋಡಲು ಮರೆಯದಿರಿ, ಮರೆತು ನಿರಾಶೆ ಆಗದ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.